ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿರೋ ಹಾಗೆ ನಾನಿವತ್ತು ನಿಮಗೆ ಪ್ರತಿ ಸಲನೂ ₹1 ನಾನು ಸೇವಿಂಗ್ಸ್ ಬಗ್ಗೆ ಹೇಳಿದ್ದೀನಿ, ಹಾಗೆ ₹2 ಸೇವಿಂಗ್ಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಆ ವಿಡಿಯೋ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ವೀಕ್ಲಿ ನಾವು ಯಾವ ರೀತಿ ನಾವು ಅಮೌಂಟ್ನ ಸೇವ್ ಮಾಡ್ಬೋದು, ವೀಕ್ಲಿ 1 ಟೈಮ್ ಸೇವಿಂಗ್ಸ್ನ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಹೇಳ್ತೀನಿ ನೋಡಿ. ವೀಕ್ಲಿ ಒನ್ ಟೈಮ್ ಮನಿ ಸೇವಿಂಗ್ ಟಿಪ್ಸ್. ಇದು ತುಂಬಾನೇ ಯೂಸ್ ಆಗುತ್ತೆ. ಇದು ಯಾರು ಬೇಕಾದರೂ ಈ ವೀಕ್ಲಿ ಮನಿ ಸೇವಿಂಗ್ ಟಿಪ್ಸ್ನ ನೀವು ಯೂಸ್ ಮಾಡ್ಬೋದು. ಡೈಲಿ ನಮ್ಗೆ ಹಾಕೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಈ ರೀತಿ ಅಂದರೆ ಒಂದು ವಾರದಲ್ಲಿ ಒಮ್ಮೆ ನಾವು ಈ ರೀತಿ ಮನಿ ಸೇವಿಂಗ್ಸ್ನ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗಿದೆ. ಇದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದನ್ನು ಕೂಡ ನಾನು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಗೊತ್ತಿಲ್ಲದೆ ಇರೋಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪ್ದಂಗೂ ಅವ್ರಿಗೂ ಸಹಾಯ ಕೂಡ ಆದಂಗೂ ಆಗುತ್ತೆ. ಈ ವೀಕ್ಲಿ ಮನಿ ಸೇವಿಂಗ್ಸ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಮನಿ ಸೇವಿಂಗ್ ಅನ್ನೋದು ನಮಗೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಮುಂದಿನ ಫ್ಯೂಚರಿಗೆ ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನಿ ಅನ್ನೋದು ಫ್ಯೂಚರ್ಗೂ ಅದು ಒಂದೇ ಅಲ್ಲ, ನಮ್ಮ ಮನಿ ಅನ್ನೋದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದರೆ ಮಕ್ಕಳ ಎಜುಕೇಷನ್ಸಿಗೆ, ಹಾಗೆ ಏನಾದರೂ ಮನೆ ಕಟ್ಟಬೇಕು ಅಂತ ಹೇಳಿದರೆ, ಇಲ್ಲ ಯಾವುದಾದ್ರೂ ಲೋನ್ ಇದೆ ಕ್ಲಿಯರ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೂ ಕೂಡ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೇನ್ ಬಂದುಬಿಟ್ಟು ನಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮನಿ ಸೇವಿಂಗ್ ಮಾಡ್ದೇನೆ ನಮ್ಗೆ ಹೇಗೆ ಇದಿಷ್ಟನ್ನು ನಾವು ಮಾಡೋದಕ್ಕಾಗುತ್ತಲ್ವ. ಇದಿಷ್ಟನ್ನು ಮಾಡಬೇಕಂದ್ರೆ ಮೇನ್ ನಾವು ಮನಿ ಸೇವಿಂಗ್ ಅನ್ನೋದನ್ನ ಮಾಡ್ಕೊಳ್ಳೇಬೇಕು. ಸೊ ಮನಿ ಸೇವಿಂಗ್ ಅನ್ನೋದನ್ನ ಮಾಡಲೇಬೇಕು. ಅದರಲ್ಲಿ ಇವತ್ತು ನಾನು ವೀಕ್ಲಿ 1 ಟೈಮ್ ಮನಿ ಸೇವಿಂಗ್ನ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಇವಾಗ ವೀಕ್ಲಿ ಅಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ವಾರದಲ್ಲಿ ಒಮ್ಮೆ ಶಾಪಿಂಗ್ ಅಂತ ಹೋಗ್ಬಿಡ್ತೀವಿ. ಓಕೆನಾ? ಶಾಪಿಂಗ್ ಆದರೂ, ಇಲ್ಲ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ಇಲ್ಲ ಡಿನ್ನರ್ ಅಂತನ ಆಗಿರ್ಬೋದು, ಅಥವಾ ಏನಾದರೂ ಔಟಿಂಗ್ ಅಂತನಾದರೂ ಆಗಿರ್ಬೋದು. ಸೊ ಇದಕ್ಕಾದ್ರೂ ನಾವು ಮಾಡೇ ಮಾಡ್ತೀವಲ್ವ. ಸೊ ಈ ರೀತಿ ಮಾಡೋ ಬದಲು ಈ ಶಾಪಿಂಗ್ ಖರ್ಚನ್ನ ನೀವು ಲೆಸ್ ಮಾಡಿ, ಡಿನ್ನರ್ ಅಂತ ಹೇಳಿ ಹೊರಗಡೆ ಹೋಗೋ ಬದಲು, ಔಟಿಂಗ್ ಅಂತ ಹೊರಗಡೆ ಹೋಗೋ ಬದಲು ನಾವಿಲ್ಲಿ ವೀಕ್ಲಿ 1 ಟೈಮ್ ನಾವು ಏನು ಮಾಡಬೇಕಂದ್ರೆ, ನೀವು ಸೋಮವಾರನಾದರೂ ಅಂದರೆ ಸಂಡೇನಾದರೂ, ಇಲ್ಲ ಅಂದರೆ ಮಂಡೇ, ಸೊ ಯಾವಾಗ ಬೇಕಾದ್ರೂ ನೀವು ಒಂದು ದಿನನ ಚಾಯ್ಸ್ ಮಾಡ್ಕೊಳ್ಳಿ. ಇವೆರಡೇ ದಿನ ಅಂತ ಅಲ್ಲ, ಇವೆರಡು ದಿನ ಬಿಟ್ಟು ಬೇರೆ ಯಾವ ದಿನ ಬೇಕಾದ್ರೂ ಒಂದು ದಿನ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡಿಕೊಂಡು ಫಸ್ಟ್ ನಾನು ಮಿನಿಮಮ್ ಹೇಳ್ತಾ ಇರೋದು ಇವಾಗ ₹300 ₹300 ನಾವಿಲ್ಲಿ ಒಂದು ದಿನ ಹಾಕ್ತಾ ಹೋಗ್ಬೇಕು. ನಾನಿಲ್ಲಿ ಎಕ್ಸಾಂಪಲ್ ಭಾನುವಾರ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಭಾನುವಾರ ನಾನು ₹300 ಹಾಕಿದರೆ ನೆಕ್ಸ್ಟ್ ಮತ್ತೆ ಭಾನುವಾರ ನಾನು ₹300 ಹಾಕ್ತಾ ಹೋಗಬೇಕು. ಈ ರೀತಿ ನಾವು ಎಷ್ಟು ದಿನ ಮಾಡಬೇಕು ಅಂತ ಹೇಳಿದರೆ 50 ವಾರ ಮಾಡಬೇಕು. ಸೊ 50 ವಾರ ಬಂದುಬಿಟ್ಟು ನಮಗೆ 1 ಇಯರ್ ಆಗುತ್ತೆ. ಓಕೆನಾ? 1 ಇಯರ್ವರೆಗೂ ನಾವು ಈ ರೀತಿ ನಾವು ಮಾಡಬೇಕು. ಸೊ 1 ಇಯರ್ಗೆ ನಾವು ಎಷ್ಟು ಅಮೌಂಟ್ ಸೇವ್ ಮಾಡ್ತೀವಿ ಅಂತ ಹೇಳಿದರೆ 300 × 50 ನೋಡಿ, 300 × 50 ನಾವಿಲ್ಲಿ 15,000ನ ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ತೀವಿ. ಓಕೆನಾ? ಇದನ್ನು ನೀವು ಮೇನ್ ಇವಾಗ ಕೆಲವೊಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಸಂಘ ಮಾಡ್ಕೊಂಡಿರ್ತಾರೆ, ಇಲ್ಲ ಏನಾದರೂ ಒಂದು ಫೈನಾನ್ಸ್ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ಇರುತ್ತೆ. ಅದ್ರ ಬದಲು ಸಂಘ ಅಂತಲೇ ತಿಳ್ಕೊಳ್ಳಿ. ಇದನ್ನು ಕೂಡ ತಿಳ್ಕೊಂಡು ಒಂದು ಉಂಡೆ ತೊಗೊಂಡು ಉಂಡೆಯಲ್ಲಿ ₹300 ಹಾಕ್ತಾ ಹೋಗಿ. ₹300 ನೀವು 50 ವಾರ ಕಂಪ್ಲೀಟಾಗಿ ಹಾಕಿದರೆ ನಿಮಗೆ 15,000 ಅಮೌಂಟ್ನ ನೀವು ಸೇವ್ ಮಾಡ್ತೀರಿ. ಇದು ಅಷ್ಟೇ ಅಲ್ಲ, ನೀವು ಅಮೌಂಟ್ ನಿಮಗೆ ಜಾಸ್ತಿ ಇರುತ್ತಪ್ಪ ನನಗೆ ವೀಕ್ಲಿ ಒಂದ್ಸಲ ಅಂತ ಅಂದರೆ ನೀವು ₹500 ಇಟ್ಕೊಳ್ಳಿ. ಓಕೆನಾ? 500 × 50 ಸೊ ಎಷ್ಟಾಗುತ್ತೆ ಅಂದರೆ
25,000 ರೂಪಾಯಿ ನೋಡಿ. 500 ರೂಪಾಯಿನ 50 ವಾರ ಹಾಕೋದ್ರಿಂದ ನಿಮ್ಗೆ 25,000 ರೂಪಾಯಿ ಆಗುತ್ತೆ. ಅದೇ 25,000 ನಾವಿಲ್ಲಿ ಅಂದರೆ ವಾರ 1,000 ರೂಪಾಯಿ ಹಾಕ್ಬಿಟ್ರೆ ನಮಗಿಲ್ಲಿ ಟೋಟಲ್ ನಮ್ಗೆ ಆಗೋದು 50,000 ರೂಪಾಯಿ ನಮಗಿಲ್ಲಿ ಸೇವಿಂಗ್ನ ಮಾಡ್ಕೋಬಹುದು. ಈ ರೀತಿ ವಾರದಲ್ಲಿ ಒಮ್ಮೆ ನೀವು ಮಾಡೋದ್ರಿಂದ ನಿಮಗೆ ಅಮೌಂಟ್ ಅನ್ನೋದು ಸೇವ್ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಏನಂದರೆ, ನೀವು ಈಗ ಒಂದು ಉಂಡಿಲಿ ನೀವು ಅಮೌಂಟ್ ಹಾಕಿದ್ದೀನಿ ಅಂತ ಅಂದ್ಕೊಡಿ, ಅದನ್ನು ಪದೇ ಪದೇ ನೋಡೋದು, ಚೆಕ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ 1 ವರ್ಷ ಆಗೋಕ್ಕೂ ಮುಂಚೆ ಅದನ್ನು ಬ್ರೇಕ್ ಮಾಡೋದು ಅಂದರೆ ಮುರಿಯೋದು, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. 1 ವರ್ಷದವರೆಗೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಿ ನೀವು ಈ ಅಮೌಂಟ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಮನೆಯಲ್ಲೇ ನೀವು ಸುಲಭವಾಗಿ ಅಮೌಂಟ್ ಅನ್ನೋದನ್ನು ನೀವು ಸೇವ್ ಮಾಡ್ಬೋದು. ಈ ಅಮೌಂಟ್ನ ನಾವು ನಮ್ಮ ಬಿಸ್ನೆಸ್ಸಿಗಾದರೂ, ಇಲ್ಲ ಮಕ್ಕಳ ಎಜುಕೇಷನಿಗಾದರೂ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಗೋಲ್ಡ್ ತೊಗೊಳಕ್ಕಾದರೂ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಟಿಪ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಲೈಕ್ ಕೂಡ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐ ಹೋಪ್ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.